ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ, ನಾಗಗಳ ದೋಷ ಮತ್ತು ಶಾಪ ಏಕೆ ಬರುತ್ತೆ, ಅದು ನಮ್ಮ ವಂಶ ಪಾರಂಪರಿಕವಾಗಿ ಕಂಟಿನ್ಯೂ ಆಗುತ್ತಲ್ಲ, ಇದು ಹೇಗೆ ಸಾಧ್ಯ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ನೋಡಿ, ಉದಾಹರಣೆಗೆ ಈಗ ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಕೂಡ ಅಷ್ಟೇ ಶಾಸ್ತ್ರ ಹೇಳೋದು, ನಾಟಿ ಔಷಧಿ ಕೊಡೋದು, ಕೈಮದಿಗೂ ಟ್ರೀಟ್ಮೆಂಟ್ ಕೊಡೋದು, ಇದೆಲ್ಲ ಮಾಡ್ಕೊಂಡು ಬಂದಿದ್ರಲ್ಲ. ನನಗೆ ನೋಡಿ ಹೇಗೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿ ಆಟೋಮೆಟಿಕ್ಕಾಗಿ ಈಗ ಹೇಗೆ ನಾನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀನೋ, ಜನಗಳೂ ಕೂಡ ಅಷ್ಟೇ ಅದೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇದು ನಾಗದೋಷ ಅನ್ನೋದೂ ಅಷ್ಟೇ, ಈಗ ಎಲ್ಲರಿಗೂ ಕೂಡ ಆ ಋಣ ಅನ್ನೋದು ಇರೋದಿಲ್ಲ. ಎಲ್ಲಿ ಬಗೆಹರಿಬೇಕೋ ಅಲ್ಲೇ ಬಗೆಹರಿಯುತ್ತೆ. ಅವುಗಳೇ ಅಕಸ್ಮಾತ್ ಸೂಚನೆ ಕೊಟ್ಟು ಎಷ್ಟೋ ಜನ ಬಂದವರೆಲ್ಲ ಹೇಳ್ತಾರೆ, ಮೇಡಮ್ ನಾನು ಹಿಂದಿನ ದಿವಸ ಹಾವು ನೋಡಿದೆ, ಏನಪ್ಪ ಪರಿಹಾರ ಅಂತೇಳಿ ನಾನು ಹೀಗೆ ಯೂಟ್ಯೂಬ್ ಚೆಕ್ ಮಾಡ್ತಾ ಇದ್ದೆ, ಆಮೇಲೆ ವಿಡಿಯೋ ಬಂತು, ಮತ್ತು ರಿಯಲ್ ಆಗೇ ಅವರಿಗೆ ಕಾಣಿಸೋ ಅಂಥದ್ದು ಏನೋ ಒಂದು ಸೂಚನೆ ಸಿಕ್ಕಿ ಬಂದು ಹೇಳಿರ್ತಕ್ಕಂಥ ವ್ಯಕ್ತಿಗಳೂ ಕೂಡ ಸುಮಾರು ಜನ ಇದ್ದಾರೆ. ಆ ಥರದ ಒಂದು ಸೂಚನೆ ಸಿಕ್ಕಿ ಓಕೆ ಇಲ್ಲೇ ಬಗೆಹರಿಸ್ಕೋಬಹುದು ಅಂತೇಳಿ ಅದಾಗೆ ಅದು ಕರ್ಕೊಂಬರುವಂತಹ ಚಾನ್ಸಸ್ಸೂ ಕೂಡ ಇರುತ್ತೆ. ಮತ್ತು ಈ ದೋಷ ಶಾಪ ಹೆಂಗಪ್ಪ ಅಂತ ಅಂದರೆ, ಇವಾಗ ಹೇಗೆ ಯಾರಾದರೂ ಏನಾದರೂ ಪ್ರಾಬ್ಲಮ್ ಮಾಡಿರ್ತಾರೆ, ನಾಗಗಳ ಪೂಜೆ ನಿಂತೋಗೋದು, ಹುತ್ತಕ್ಕೆ ಏನಾದರೂ ತೊಂದರೆ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಅದ್ರ ಜೊತೆಯಲ್ಲಿ ಆ ಕಲ್ಲೇನಾದ್ರೂ ಅಕಸ್ಮಾತ್ ಭಿನ್ನ ಆಗಿರೋ ಅಂಥದ್ದು, ನಾಗಗಳ ಹತ್ಯೆ ಮಾಡಿದಾಗ ಯಾರೋ ಒಬ್ಬರು ಮಾಡಿರ್ತಕ್ಕಂತಹ ತಪ್ಪು ಏನಾಗುತ್ತೆ ಅಂದರೆ ಅದು ವಂಶ ಪಾರಂಪರಿಕವಾಗಿ ಎಲ್ಲರಿಗೂ ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ನಾಗಗಳ ದೋಷ ಶಾಪಗಳೆಲ್ಲ ಆಟೋಮೆಟಿಕ್ಕಾಗಿ ಪಾರಂಪರಿಕವಾಗಿ ಕನೆಕ್ಟ್ ಆಗುತ್ತೆ.